ಕನ್ನಡ ಚಿತ್ರರಂಗ ಬಹಳ ಜನ ಹೊಟ್ಟೆ ಕಿಚ್ಚು ಜನ ಜಾಸ್ತಿ ನಮ್ಮಲ್ಲಿ. ಎಷ್ಟೋ ಜನ ಪ್ರಕಾಶ್ ರಾಯ್ ಅಂತವರು, ರಜನಿಕಾಂತ್ ಅಂತವರು ಹಳೆಬರನ್ನೆಲ್ಲ ಏನ್ ಮಾಡ್ತಾರೆ, ಸುಂದರರಾಜು ಹೇಳಿದಾಗೆ ತಮಿಳ್ ಪಿಕ್ಚರ್ಗೆ ಯಾಕೆ ಹೊರಡ್ತಾರೆ ಅಂದ್ರೆ ಕನ್ನಡದಲ್ಲಿ ಗೌರವ ಕೊಡಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನ್ ಚೆನ್ನಾಗಿರಲ್ವಾ, ಲಕ್ಷಣವಾಗಿರಲ್ವಾ, ಆಕ್ಟ್ ಮಾಡಲ್ವಾ, ನಂಗೆ ಅರ್ಥ ಆಗಲ್ಲ. ಆದ್ರೆ ಇನ್ನೊಂದು ಸುಂದರರಾಜ್ ಅವರು ಹೇಳಿದ್ರು, ಹಳೆಯ ಪಿಕ್ಚರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳನ್ನ ರೀಮೇಕ್ಗೋಸ್ಕರ ಬೇರೆ ಭಾಷೆಗಳನ್ನ ತಗೊಳ್ತಿದ್ರು. ಅಂಥದ್ರಲ್ಲಿ ಇವತ್ತು ಕನ್ನಡ ಪಿಕ್ಚರ್ನ ತಗೊಂಡು ಗೌರವ ಘನತೆ ಎಲ್ಲರೂ ಏನಾಗಿದೆ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ಬೆರಕೆ ಸಂಸಾರ ಇರ್ತಕ್ಕಂಥವ್ರೆಲ್ಲ ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಬಂದು ಇಲ್ಲೇ ಸೇರ್ಕೊಂಡಿದ್ದಾರೆ. ಸೊ ನಾವೆಲ್ಲ ಬೇರೆ ಇದೀವ, ಬೇರೆಯವರ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಸಂಸ್ಥೆ 100 ವರ್ಷ ಆಗ್ತಾ ಬರ್ತೀನಿ ಸ್ವಲ್ಪ ದಿವಸದಲ್ಲಿ. ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ವಂಶಸ್ಥರು, ಅವರ ತಾಯಿಯವರು, ಅವರ ಸಹೋದರಿ ಕೂಡ ನಿರ್ದೇಶಕರಾಗಿ ಎಷ್ಟೋ ಜನ ಇವತ್ತಿನ ದಿವಸ ಊಟ ಉಪಚಾರಗಳನ್ನು ಹಾಕಿ ಅವರ ಒಂದು ಸಂಸ್ಥೆಯಲ್ಲಿ ಪುಟಾಣಿ ಏಜೆಂಟ್ 1 2 3 ಇಂದ ಹಿಡಿದು ಅವರಲ್ಲಿ ಬಾಲ್ಯ ನಟನಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ನನ್ನ ಕರೆದು ಬಾ ಅಂತ ಹೇಳಿದಾಗ ಇಂಥ ಒಂದು ಸಂಸ್ಥೆ 100 ವರ್ಷ ಆಗ್ತಾ ಬರ್ತಾ ಇದೆ. ಅವರ ಮಗನ್ನ ಇವತ್ತು ಯಾರೋ ಒಂದು ನಿರ್ಮಾಪಕರು ಹೀಗೆ ಮಾಡಿದಾರಲ್ಲ, ಆ ಸಿಲ್ಕ್ ಮಂಜುಗೆ ಶಬಾಷ್ ಅಂತ ಹೇಳ್ತಾರೆ. ಅವನಿಗೆ ದೀರ್ಘಾಯುಷ್ಯ ಕೊಡಿ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅಥವಾ ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರಕ್ ಸಾಧ್ಯ ಇಲ್ಲ, ಯಾಕೆ ಮಾಡ್ಬೇಕು ಅಂತ. ಬೇರೆಯವ್ರು ಕರ್ಕೊಂಡು ಮಾಡ್ತೀರಾ, ಅವ್ರನ್ನೆಲ್ಲ ಮೇಲ್ ಬರೆಸ್ತೀರ, ಅವ್ರು ಆಗಲ್ಲ. ರಮ್ಯಾ ಕೃಷ್ಣನು ಐರನ್ ಲೆಗ್ ಅಂದ್ರು. ಆ ಸಮಯದಲ್ಲಿ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ, ಕರೆದು ಅವ್ರು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು. ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರೆಯಕ್ಕಾಗಲ್ಲ. ಸುಂದರರಾಜ್ ಮಾತಾಡೋದು ಇವತ್ತು ಈ ಸಮಯ ಅವ್ರಿಗೆ ಮನಸ್ಸಿಗನ್ಸಿದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ ಮೇಲೆ ಹಣೆ, ಇನ್ನು ಮೇಲೆ ಹಿಟ್ ಚಿತ್ರಗಳು ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನು ಅವನು ಗೆಲ್ಲಿಸ್ಲಿ ಅಂತ ತುಂಬ ಹೃದಯದಿಂದ. ಈ ಕೆರಳ ಪಿಕ್ಚರ್ ಅಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳನ್ನ ನೀವೇನ್ ಕೇಳಿ ಎಲ್ಲ ಒಂದೊಂದ್ಸರಿ ಅನ್ಸುತ್ತೆ, ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದ್ದಾರೆ. ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾಗಲೂ ಲಿರಿಕ್ಸ್ ಕೇಳುತ್ತಾ ಜೀವನ ಶಂಕರ್ ಇಂತ ಹಾಡು ಇವತ್ತು ಫೋನ್ ಎನಿಸ್ಕೊಂತೀವಿ. ಆ ಬಂಧನ ಅವ್ರ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದ್ರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಕೊಡಿದ್ರ, ಮ್ಯೂಸಿಕ್ ಕೊಡ್ಕೊಂಡು ಟ್ಯೂನ್ ಬರದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರೋದ್ರ ಅಂತ. 3 ಹಾಡುಗಳು ನಾನು ಕೇಳಿದೆ, 4 ನಾನು ಏನೊಂದು ಕೇಳಿಲ್ಲ. ಆದ್ರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್ ರಿದಮ್ ಇಂಪಾರ್ಟೆಂಟ್. ಆ ಕಾಲದಲ್ಲಿ ರಮ್ಯ ಊರ್ವಶಿ ಮೇರೆಗೆ ಅಂತ ಪಾಪ ಹಿಂದಿಯಿಂದ ಕರೆಸಿ ಅವಳ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಂಪ್ ಕ್ಯಾರೆಕ್ಟರ್ ಅಂದ್ರೆ ಹೆಲನ್ ಕರೆಯೋರು, ಜಯಮಾಲಿನಿ ಕರೆಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾನ್ಸ್ ಮಾಡೋಣ ಖರ್ಚು ಉಳಿಯುತ್ತೆ ಅಂತ ಕರೆಯೋದಲ್ಲ. ಯಾವತ್ತಾಗಿ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತ ಹಿಟ್ ಆಗೋ ಗ್ಯಾರಂಟಿ ಶತಸಿದ್ಧ. ಬಂದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡ್ಬೇಕು. ಆವಾಗ ಏನಾಗತ್ತೆ, ರಾಹು ಶುಕ್ರ 2 ಇದ್ದರೆ ಈ ತರ ವ್ಯಾಮ್ ಕ್ಯಾರೆಕ್ಟರ್ ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಲೋ ಪ್ಯಾಥೋನಲ್ಲಿ ಎಲ್ಲ ಹಳೆಯ ಆರ್ಟಿಸ್ಟ್ಗಳನ್ನ ಕರೆದು, ಕೀರ್ತಿರಾಜನೂ ಕರೆದಿದ್ರು, ಬಹಳ ಸಂತೋಷ ಪಟ್ಟೆ. ಅಲ್ಲಿ ಹಳೆಬರನ್ನೆಲ್ಲ ಕರೆದು ನೀವು ಕನ್ನಡದಲ್ಲಿ ಗೌರವಿಸ್ತಕ್ಕಂಥದ್ದು. ಯಾರಾದ್ರೂ ಬಂದ್ರೆ ಮೊದಲು ರಾಜೇಂದ್ರ ಸಿಂಗ್ ಬಾಬು ಬಂದ್ರೆ ನೀವೆಲ್ಲ ಹಿಂಗೆ ಕೂತ್ಕೋಬೇಕಾಗಿರ್ಲಿಲ್ಲ, ಎದ್ದು ನಿಂತ್ಕೋಬೇಕಾಗಿತ್ತು. ಎಲ್ಲ ನಿಂತ್ಕೊಳ್ಳೋದು ನಿಂತ್ಕೊಳ್ಳೋರು. ಡೈರೆಕ್ಟರ್ ನಿರ್ದೇಶಕರ ಗೌರವ ಕೊಡ್ತಿದ್ರು. ನಿರ್ಮಾಪಕರು ಬರ್ತಾ ಇದ್ರೆ, ಹೀರೋ ಹೀರೋಯಿನ್ ಅಂದ್ರೆ ಹೀರೋಯಿನ್ ಕೂತ್ಕೊಂಡಿದ್ರೆ ನಿರ್ಮಾಪಕರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು, ಅವ್ರನ್ನ ಕಾಪಾಡ್ತಾ ಇದ್ರು. ಈ ಕಾಲದಲ್ಲಿ ಹಾಗಲ್ಲ, ಯಾಕಾದ್ರೆ ಹಾಳಾಗೋಗ್ಲಿಲ್ಲ. ಸಿಲ್ಕ್ ಮಂಜುನ ಇವತ್ತಿನ ದಿವಸ ಧೈರ್ಯ ಮಾಡಿ ಒಂದು ಒಳ್ಳೆ ಕಥೆಯನ್ನ ಒಪ್ಸಿರ್ತಕ್ಕಂಥವ್ರು ಯಾರು ಅಂದ್ರೆ ರಾಜನ್ ಶಿವರಾಮ್. ಆ ರಾಜನ್ ಶಿವರಾಮ್ ಅವರ ಮನಸ್ಸಲ್ಲಿ ದೂರಿ ಒಳ್ಳೆ ಕಥೆಯನ್ನ ಯಾರು ಮಾಡೋಣ ಅಂದಾಗ ಅವನು ಆರಿಸ್ಕೊಂಡಿದ್ದಾನಲ್ಲ, ನಿಜವಾಗ್ಲೂ ಮೊಟ್ಟ ಮೊದಲ ಚಿತ್ರ ಆಗಿದ್ರು ತುಂಬಾ ಚೆನ್ನಾಗಿದೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಇನ್ಮೇಲೆ ಕನ್ನಡ ನಿರ್ದೇಶಕರಲ್ಲಿ ಅವನಿಗೂ ಒಂದು ಒಳ್ಳೆ ಸ್ಥಾನ ಕೊಟ್ಟು ಒಳ್ಳೆ ಒಳ್ಳೆ ಪಿಕ್ಚರ್ಗಳು ನಿರ್ದೇಶನ ಮಾಡಿ. ನಾನು ನೋಡಿ ಅಲ್ಲಿರ್ತಕ್ಕಂಥ ಮೇಕಿಂಗು, ಅಲ್ಲಿರ್ತಕ್ಕಂಥ ಟ್ಯೂನ್ ಅಲ್ಲಿ ಆ ಮ್ಯೂಸಿಕ್ಕು, ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟು. ನೀವು ಫಿಲ್ಮ್ ನ ಇಳಿಯರಾಜ ಎಂತ ಸತ್ತೋಗಿದ್ದ ಪಿಕ್ಚರ್ ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಗೆಲ್ಸಿರೋದು ಉಂಟು. ಅದು ರಜನಿಕಾಂತ್ ಅವಾಗ ಇಳಿಯರಾಜ ಹೇಳ್ತಾರೆ, ಈ ಪಿಕ್ಚರ್ ಅಲ್ಲಿ 3 ಹಾಡು ಹಿಟ್ ಆಗಿದೆ ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ 1 ಹಾಡು ಹಿಟ್ ಆಗೋದೇ ಕಷ್ಟ. ಅಂತದ್ರಲ್ಲಿ 3 ಹಿಟ್ ಆಗಿದೆ. ಯಾವತ್ತು ತಿಳ್ಕೊಳ್ಳಿ, ಹಿಟ್ ಮಾಡ್ಬೇಕಂದ್ರೆ ಪಿಕ್ಚರ್ ಪೂರ್ತಿ ಹಿಟ್ ಸಾಂಗ್ಸ್ ಇರ್ಬೇಕೆ ಹೊರತು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೇಳೋದಲ್ಲ. ಒಳಗಡೆ ಹೋದ ತಕ್ಷಣ ಹೊರಗಡೆ ಬಂದ ತಕ್ಷಣ ಯಾವ ಹಾಡಪ್ಪ ಏನೋ ಅರ್ಥ ಆಗಲ್ಲ ಅಂತ. ನೀವು ಅದೇ ಬೊಂಬೆ ಹಾಡು ಇವತ್ತು ಹಾಕಿದ್ರು, ನೀವು ಅದೇನು ಗುರುಗಳೇ ಬೊಂಬೆ ಹಾಡು ನೀವು ಮಾತಾಡ್ತಿದ್ರೆ ಟ್ಯೂನ್ ಚೆನ್ನಾಗಿದೆ. ಆ ಟ್ಯೂನ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಮಿಕ್ಸ್ ಆಗಿದೆ. ಇದು 5 ಭಾಷೆಗಳಿಗೆ ಹೋಗಿ ಪ್ಯಾನ್ ಇಂಡಿಯಾ ಚಿತ್ರ ಆದಂಗೆ ಅವನ್ನ ಒಳ್ಳೆ ಮಲಯಾಳದವರು, ಒಳ್ಳೆ ಹಿಂದಿಯವರು, ಒಳ್ಳೆ ವಿಶೇಷವಾಗಿರೋ ತೆಲುಗುನವ್ರನ್ನ ಅವನ್ನ ಆರಿಸ್ಕೊಂಡು ಈ ಪಿಕ್ಚರ್ ಇಂದ ಬಹಳ ಚೆನ್ನಾಗಿ ಆಶೀರ್ವಾದ ಪೂರ್ವಕವಾಗಿ ಯಶೋಕೀರ್ತಿ ಪದವಿ ಅವರಿಗೆ ಸಿಗಲಿ ಅಂತ ನಾನು ತುಂಬ ಹೃದಯದಿಂದ ಆಚರಿಸ್ತೀನಿ. ವಿಶೇಷವಾಗಿ ಅವ್ರು ತಗೊಂಡ ಅದಕ್ಕೆ ಇವತ್ತು ಹೊರಗಡೆ ಪರಭಾಷೆದವರು ಬಹಳ ಜನ ಬಂದ್ಬಿಟ್ಟಿದ್ದಾರೆ.
ಇವತ್ತು ನಮ್ಮಲ್ಲಿ ನೀವು ಗೊತ್ತಿಲ್ಲದೆ ಏನು ಮಹೇಶ್ ಬಾಬು ಇದ್ದಾರೆ, ನಮ್ಮ ಕಪಾಲಿ ಚಿತ್ರ ಎಷ್ಟು ದೊಡ್ಡ ಚಿತ್ರ, ಅಂಥ ಚಿತ್ರವನ್ನ ಡಲ್ಬಿ ಶೋರೂಮ್ ಇದ್ದಂಗೆ ಫಸ್ಟ್ ಕ್ಲಾಸ್ ಆಗಿ ಮಾಡಿ ಒಳ್ಳೆ ಮಾಲ್ ಇದ್ದಂಗೆ ಅಂಥ ಒಂದು ಚಿತ್ರಮಂದಿರ ಕಟ್ಟಿದ್ದಾರೆ. ಅಂತ ಒಂದು ಚಿತ್ರಮಂದಿರದಲ್ಲಿ ಇಂಥ ಒಂದು ಪಿಕ್ಚರ್ಗಳಿಗೆ ಅವಕಾಶ ಮಾಡ್ಕೊಳ್ಬೇಕು ಇವರು. ಅದಕ್ಕೆ ಕನ್ನಡ ಚಿತ್ರಗಳಿಗೆ ಫಸ್ಟ್ ಅವಕಾಶ ಮಾಡಿಕೊಡಿ, ತದನಂತರ ಬೇರೆ ಚಿತ್ರಗಳಿಗೆ ಅವಕಾಶ ಕೊಡಿ. ಅದಾದ್ಮೇಲೆ ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಇಟ್ಕೊಂಡು ಎಲ್ಲರ ಭಿಕ್ಷೆ ಬೇಡ ಕೇಳಂಗ ಆಗ್ಬಾರ್ದು. ನೀವೆಲ್ಲ ಮಾಧ್ಯಮ ಮಿತ್ರರು ಯಾರಿದ್ದೀರಾ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದ್ದೀರಾ, ಯಾರೆಲ್ಲ ಟಿವಿನ ಕೂತಿದ್ದೀರಾ, ನೀವು ಫಸ್ಟ್ ನನ್ನ ಹೆಂಡತಿ, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ ಫಸ್ಟ್ ಇಟ್ಕೊಳ್ಳಿ. ಅದಕ್ಕೇನೆ ದೇಶ ಬೆಳೆಯೋದು. ಯಾವತ್ತು ಪಕ್ಕದ ಮನೆ ಪಕ್ಕದ ಊರು ದೂಸಕ್ಕೆ ಹೋಗ್ಬೇಡಿ, ಯಾವ ಇದನ್ನ ಕಾಸಿಗೋಸ್ಕರ. ನಮ್ಮನ್ನು ಬೆಳೆಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಕನ್ನಡ ಉಳಿಸ್ದಂಗಾಗುತ್ತೆ. ಆದ್ರಿಂದ ರಾಜೇಂದ್ರ ಸಿಂಗ್ ಬಾಬು ಅವರ ಮಗನಿಗೆ ಒಳ್ಳೆ ಯಶೋಕೀರ್ತಿ ಸಿಗಲಿ, ನಿಮ್ಮೆಲ್ಲರೂ ಪ್ರೋತ್ಸಾಹ ಪರಿಪೂರ್ಣವಾಗಿರಲಿ. ನಾಗೇಂದ್ರ ಪ್ರಸಾದ್ ಮೊದಲಿಂದ ಹಾಡು ಹೇಳ್ಕೊಂಡು ಎಷ್ಟೋ ವಿಶೇಷವಾಗಿ ವಿಳೆದ್ರೆ ಅಡಿಕೆ ಹಾಕೊಂಡು ಅವ್ನು ಮೂಡಿದ್ದಂಗೆ ಇದು ಒಳ್ಳೆ ಚೆನ್ನಾಗಿ ಬರ್ದಿದ್ದಾರೆ, ಬಹಳ ಚೆನ್ನಾಗಿ ಬರೆದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಹಾಡುಗಳನ್ನ ಮಾಡಿರ್ತಕ್ಕಂಥದ್ದು. ಆ ರಿದಮಿಕ್ ಸೆನ್ಸ್ ಇತ್ತು. ಒಂದೇನು ಅಂದ್ರೆ ಇದ್ರಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಚಿತ್ರ ಮಾಡೋ ಸಮಯಕ್ಕೆ ಇದ್ರಲ್ಲಿ ಒಂದು ಒಳ್ಳೆ ಗುರುಗಳ ಪಾತ್ರ ನಾನು ಮಾಡ್ಬೋದಾಗಿತ್ತು, ಪಾಪ ಕರೆದಿಲ್ಲ, ನಾನು ಸುಮ್ಮನೆ ಇರಲಿ. ಆದ್ರೂ ಸಹ ಶಿವ ಕೇಳಿದಾಗ ಬಂದಾಗಿದ್ರೆ ಇನ್ನೂ ಚೆನ್ನಾಗಿರೋದು. ಇರಲಿ, ಎಲ್ಲಾ ದೇವಾನಂದರ ಭಕ್ತ ಪ್ರಿಯರೇ, ಬಂದಿರತಕ್ಕಂಥವ್ರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪರಿಪೂರ್ಣವಾಗಿರ್ತಕ್ಕಂಥ ಈ ಯಶೋಕೀರ್ತಿ ಕಾರ್ಯಕ್ರಮ ಕರೆದಿದ್ದಕ್ಕೆ ಆ ಗೌರವದಿಂದ ಆ ಸಂಸ್ಥೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಸಿಲ್ಕ್ ಮಂಜುಗಾಗ್ಲಿ, ಆ ಡೈರೆಕ್ಟರ್ಗಾಗ್ಲಿ, ಅವ್ರ ಜೊತೆ ಇರ್ತಕ್ಕಂಥ ಪಾರ್ಟ್ನರ್ಗಾಗ್ಲಿ. ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಹೆಸರು ಮತ್ತೋಯ್ತು, ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅವನ್ನೆಲ್ಲ ಕೂತ್ಕೊಂಡು ತೆಗಿಬೇಕಷ್ಟೇ. ಎಲ್ಲೋ ಕೂತಿದ್ದಾಗ ಆ ಮ್ಯೂಸಿಕ್ ಸೆನ್ಸ್ ಕೆಲವೆಲ್ಲ ತೆಗಿಬೇಕು. ಆ ತೆಗೆದಾಗ ಬಹಳ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆದಿತ್ಯನೂ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ಆಗಿದ್ರಿ. ನಿಮ್ಗೆಲ್ಲರಿಗೂ ಆಶಿಸ್ತಾ ಎಲ್ಲರೂ ಶುಭವನ್ನು ಕೊಡ್ತಾ ಒಳ್ಳೆದಾಗಿ ಮುಖಾಂತರ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಸೀಕೆ ಚಂದ್ರು ಇರ್ತಾನೆ ಬಂದು ಬಹಳ ಸಂತೋಷ. ಅಡಿಗೆಗಳು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ಬಾಬು ಅವರ ಆತ್ಮೀಯ ವಿಚಾರವಾಗಿರ್ತಕ್ಕಂಥ ಮಿತ್ರರವರಲ್ಲ. ಸೊ ತುಂಬಾ ಸಂತೋಷ. ಹಿರಿಯರು ಕರೆದಿದ್ರ. ಇವತ್ತು 75 ವಯಸ್ಸಾದ್ರೂ ನಮ್ಮಲ್ಲಿ ಡಿಗ್ರಿನ ಆಗೋದು ಬಂದಿದೆ. ಆ ಗೌರವ ಕೊಟ್ಟು ಅಂಥವ್ರನ್ನೆಲ್ಲ ಕರೆದಿದ್ದಾರೆ. ಯಾವತ್ತೂ ತಿಳ್ಕೊಳ್ಳಿ, ಹಳೆನ ನೀರನ್ನು ಮರಿಬಾರ್ದು. ಯಾವತ್ತು ಜಲ್ದಿ ಆಡಿದ್ರೆ ಹಳೆ ನೀರಿನಲ್ಲಿ ಎಷ್ಟೋ ಅನುಭವಗಳಿರುತ್ತೆ. ಅವ್ರಲ್ಲಿ ಇರ್ತಕ್ಕಂಥ ಆಶೀರ್ವಾದನೆ ತುಂಬ ಹೃದಯ. ಅದರಲ್ಲಿ ಆದಿತ್ಯ ತುಂಬಾ ಮೆಚ್ಕೋಬೇಕು. ಏನಂದ್ರೆ ನಮ್ಮ ಹಳೆಯವರು ಎಲ್ಲರೂ ಇರಬೇಕು ಅನ್ನೋ ಆ ಒಂದು ನಿಯತ್ತು, ಆ ಒಂದು ವಿನಯತೆ ಅವನಲ್ಲಿದೆ. ಆ ವಿನಯತೆ ಅವನು ಕಾಪಾಡಕ್ಕೆ ಮುಖಾಂತರ ಚಾಮುಂಡೇಶ್ವರಿ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಸಾಧಾರಣ ಮೈಕ್ ಕೊಟ್ಟರೆ ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ಜಯದೇವಿ ಶಾಲೆ ಮೈಕ್ ಕೊಟ್ಟರು ಗಂಟೆಗಟ್ಟಲೆ ಕುತ್ಕೋಬೇಡಿ ಅಂತ. ಆದರೂ ಸಹ ಒಂದೆರಡು ನಿಮಿಷ ಹೆಚ್ಚು ಮಾತಾಡಿದ್ದೀನಿ. ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.